ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಒಪ್ಪಂದ ಅಮೆರಿಕ ಜೊತೆಗೆ ಈಗಾಗಲೇ ಮಾತಾಡಿದ್ದೀವಿ. ಬ್ಯಾಲೆನ್ಸ್ ಇಲ್ಲದ್ದು. ಅಮೆರಿಕ ಎತ್ತರ, ಭಾರತ ಕೆಳಗೆ ಯಾಕಾಯಿತು? ಅಸಮಾನ ಅತೆ ಎದ್ದು ಕಾಣುವಂಥದ್ದು ಯಾಕಾಯಿತು? ಇದಕ್ಕೆ ಉತ್ತರ ಹುಡುಕುವತ್ತ ನಮ್ಮ ರಾಹುಲ್ ಗಾಂಧಿ ಅವರಂತೆ ಸ್ಪಷ್ಟವಾಗಿ ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣಕರ್ತರು ಮೋದಿ ಮತ್ತು ಅದಾನಿ ಜೊತೆಗೆ ಎಫ್ಸ್ಟೀನ್ ಫೈಲ್ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇವರು ಈ ಒಂದು ಗೆಳೆತನವೋ ಮತ್ತೇನೋ ಕಾರಣಕ್ಕಾಗಿ ಈ ಒಪ್ಪಂದದ ಮೂಲಕ ಸರ್ಕಾರವು ಭಾರತ ಮಾತೆಯನ್ನು ಮಾರಾಟ ಮಾಡಿದೆ, ಅಮೆರಿಕಕ್ಕೆ ಮೋದಿ ಸಂಪೂರ್ಣ ಶರಣಾಗಿದ್ದಾರೆ ಅಂತೇಳಿ ಲೋಕಸಭೆಯಲ್ಲೇ ಗರ್ಜನೆಯನ್ನು ಮಾತಾಡಿದಾರ. ಇದಕ್ಕೆ ಕಾರಣ ಇವು ಎಫ್ಸ್ಟೀನ್ ಫೈಲ್ ಮತ್ತು ಅದಾನಿ ಮೇಲೆ ತೂಗತ್ತಿ ತೂಗ್ತಾ ಇದೆ. ಅಲ್ಲಿ ಕೋರ್ಟ್ನಲ್ಲಿ ಕ್ರಿಮಿನಲ್ ಕೇಸ್ ಆಗೋ ಸಾಧ್ಯತೆಗಳಿದ್ದಾವ. ಅದಕ್ಕಾಗಿ ನಮ್ಮ ಮೋದಿಯವರು ಇಡೀ ಭಾರತವನ್ನು ಅಲ್ಲಿ ಸೆಲ್ ಮಾಡಿದರು ಅನ್ನುವಂಥ ಮಾತನ್ನು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದ ಸಾಮಾನ್ಯ ಸಂದರ್ಭಗಳಲ್ಲಿ ಪ್ರಧಾನಿಯವರು ದೇಶವನ್ನು ಮಾರುವುದಿಲ್ಲ ಎಂದು ನನಗೆ ತಿಳಿದಿದೆ. ಇನ್ನೊಂದು ಮಾತಾಡ್ತಾರೆ, ಈ ಒಪ್ಪಂದವು ಭಾರತದ ಇಂಧನ ಮತ್ತು ದತ್ತಾಂಶ ಸುರಕ್ಷತೆಗೆ, ಜವಳಿ ಮತ್ತು ಕೃಷಿ ಕ್ಷೇತ್ರಗಳಿಗೆ ಹಾನಿ ಮಾಡುತ್ತದೆ. ಭಾರತವನ್ನು ಮಾರಲು ನಿಮಗೆ ನಾಚಿಕೆ ಆಗುವುದಿಲ್ಲವೇ ಅಂತ ಇಷ್ಟು ಖಡಕ್ಕಾಗಿ ಸ್ಪಷ್ಟವಾಗಿ ನನಗೇನು ಬೇಕಾದ್ರೆ ಶಿಕ್ಷೆ ಆಗಲ್ಲಪ್ಪ, ಸತ್ಯ ಹೇಳಿದ ಹೊರಟಿದ್ದೀನಿ ಅಂತ ಅನ್ನೋ ಮಾತಾಡಿದ್ದಾರೆ ಪಾರ್ಲಿಮೆಂಟ್ದಲ್ಲೇ. ಅಷ್ಟೆಲ್ಲ ಈಗ ನಿಮ್ಗೆ ಹೇಳಿದಂಗೆ ಸಾಮಾನ್ಯ ಸಂದರ್ಭಗಳಲ್ಲಿ ಪ್ರಧಾನಿಯವರು ದೇಶವನ್ನು ಮಾರುವುದಿಲ್ಲ ಎಂದು ನನಗೆ ತಿಳಿದಿದೆ. ಅವರು ಭಾರತವನ್ನು ಏಕೆ ಮಾರಿದ್ದಾರೆ ಎಂಬುದು ನಿಮಗೆ ತಿಳಿದಿದೆಯೇ ಮತ್ತು ಪ್ರಶ್ನೆ ಮಾಡ್ತಾರೆ. ಅವರ ಮಿತ್ರ ಗೌತಮ್ ಅದಾನಿ ವಿರುದ್ಧ ಅಮೆರಿಕದ ನ್ಯಾಯಾಲಯದಲ್ಲಿ ಪ್ರಕರಣವಿದೆ. ಪ್ರಧಾನಿಯ